ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಒಂದು ಸಮಾಜದಲ್ಲಿ ಟೀನೇಜರ್ಸ್ 17 ವರ್ಷ 18 ವರ್ಷ 20-21 ವರ್ಷದ ಹುಡುಗರಾಗಲಿ, ಸ್ವಲ್ಪ ಮಧ್ಯಮ ವಯಸ್ಕರಾಗಲಿ 25 ವರ್ಷ ಹುಡುಗರಾಗಲಿ, ನಿಮಗೆ ಒಂದು ಕಿವಿ ಮಾತು ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಜೀವನ ನಿಮ್ಮ ಕೈಲಿದೆ. ತಂದೆ ತಾಯಿಗಳು ನಿಮ್ಮನ್ನು ಒಳ್ಳೆ ರೀತಿಯಿಂದ ಬೆಳೆಸಿರುತ್ತಾರೆ. ನೀವು ಚೆನ್ನಾಗಿ ಬಾಳಿ ಬದುಕಬೇಕು ಅಂತೇಳಿ ಯಾವುದೇ ನೀವು ಕೆಲಸ ಮಾಡಬೇಕಾದ್ರೆ ತಂದೆ ತಾಯಿ ಮಾತನ್ನು ಕೇಳಬೇಕು. ನೀವು ಈಗಿನ ಕಾಲದಲ್ಲಿ ಚಟಗಳಿಗೆ ದಾಸರಾಗಿ ಬೇರೆಯವರು ಕೊಡ್ತಕ್ಕಂಥ ಎಂಜಲ್ ಕಾಸಿಗೋಸ್ಕರ ಆಗಲಿ ನಿಮ್ಮ ಒಂದು ತಪ್ಪು ಹೆಜ್ಜೆಗಳನ್ನು ಇಡಬೇಡಿ. ಪ್ರಪಂಚದಲ್ಲಿ ಎಲ್ಲರೂ ಅವರವರು ಒಂದು ಕಷ್ಟಪಟ್ಟು ದುಡಿದು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಯಾರಾದರೂ ಎಂಜಲ್ ಕಾಸಿಗೆ ನಿಮ್ಮ ಜೀವನವನ್ನು ತಪ್ಪು ದಾರಿಯಲ್ಲಿ ಇಡಬೇಡಿ, ತಪ್ಪು ದಾರಿಗೆ ಹೋಗಬೇಡಿ. ಏಕೆಂದರೆ ಜೀವನವು ಒಂದು ನಮಗೆ ಗಾಡ್ ಗಿಫ್ಟೆಡ್ ಆಗಿದೆ. ಇದನ್ನು ಚೆನ್ನಾಗಿ ನಾವು ಬಳಸ್ಕೊಳ್ಬೇಕಾಗಿದೆ. ನಮ್ಮ ಮಹಾಭಾರತದಲ್ಲಿ ಏನಂದರೆ ಈ ಒಂದು ಸಬ್ಜೆಕ್ಟಾಗಿ ಅನ್ಯಾಯದ ಅಧರ್ಮದ ವಿರುದ್ಧ ಯಾರೇ ಹೋದರೂ ಕೂಡ ಅವರ ಜೀವನವು ಅಂತ್ಯವಾಯಿತು. ಉದಾಹರಣೆಗೆ ಕರ್ಣನು ಅನ್ಯಾಯದ ದಾರಿಯಲ್ಲಿ ಹೋದಾಗ ಲಾಸ್ಟ್ ಅವನಿಗೆ ಅನ್ಯಾಯವೇ ಆಗಿ ಲಾಸ್ಟ್ಗೆ ಅವರ ಜೀವನವು ಕೂಡ ತುಂಬ ಕೆಟ್ಟದಾಗಿ ಇದಾಯಿತು. ಅನ್ಯಾಯದ ಸಾಥಿ ಕೊಡೋರಾದರೆ ಯಾರನ್ನು ಬಿಡುವುದಿಲ್ಲ, ಕರ್ಮ ಯಾರನ್ನು ಬಿಡುವುದಿಲ್ಲ. ಈಗ ಅದಕ್ಕೋಸ್ಕರ ದಯವಿಟ್ಟು ಯಾರಾದರೂ ನಿಮ್ಮನ್ನು ತಪ್ಪು ದಾರಿಯಲ್ಲಿ ಬಳಸ್ತಾ ಇದ್ದಾರೆ, ನಿಮ್ಮನ್ನು ಕರೆದುಕೊಂಡು ಹೋಗಿ ಇದು ಮಾಡ್ತಾ ಇದ್ದಾರೆ, ನೀವು ನಿಮ್ಮ ಬುದ್ಧಿಯನ್ನು ಓಡಿಸಿ, ನೀವು ನಿಮ್ಮ ಬುದ್ಧಿಯನ್ನು ಓಡಿಸಿ. ಇವಾಗ ಅದು ಸರಿಯಾಗಿ ಕಂಡರೆ ಮುಂದೆ ನೀವು ಬಹಳ ಕಷ್ಟ ಅನುಭವಿಸ್ಬೇಕಾಗುತ್ತೆ. ದಯವಿಟ್ಟು ಏನೇ ಕೆಟ್ಟ ಕೆಲಸಗಳಿಗೆ ಹೋಗಬೇಡಿ. ಕೆಟ್ಟ ಕೆಲಸವಾಗಲಿ, ಬೇರೆ ಏನಾದರೂ ನಿಮ್ಮನ್ನು ಪ್ರಚೋದಿಸ್ತಾರೆ, ಯಾವುದೇ ಒಂದು ಇಂಥ ಒಂದು ಯಾವುದೇ ಒಂದು ಕೆಟ್ಟ ಕೆಲಸ ಇರಲಿ, ಈ ಒಂದು ಪ್ರತಿಯೊಂದರಲ್ಲಿ ಒಳ್ಳೆ ಕೆಲಸದಲ್ಲಿ ಮಾತ್ರ ಹೋಗಿ ಆದಷ್ಟು ಇದು ಮಾಡಿ. ಏನೇ ಇರಲಿ, ಯಾವುದೇ ಒಂದು ಬೇರೆಯವ್ರಿಗೆ ಸಹಾಯ ಮಾಡೋಕೆ ಹೋಗೋದು, ಅನ್ಯಾಯದ ದಾರಿಯಲ್ಲಿ ಅಧರ್ಮದ ದಾರಿಯಲ್ಲಿ ದಯವಿಟ್ಟು ಹೋಗಬೇಡಿ. ಯಾಕಂದ್ರೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ತುಂಬ ಆಸೆ ಇಟ್ಟು ಬೆಳೆಸಿರುತ್ತಾರೆ. ನೀವು ಅವರಿಗೆ ಮುಪ್ಪಿನ ಕಾಲದಲ್ಲಿ ಆಸರೆ ಆಗಬೇಕು. ಮತ್ತೆ ನಿಮ್ಮ ಜೀವನ ಕೂಡ ಚೆನ್ನಾಗಿರಬೇಕಂತ ಅವರ ಆಸೆ ಇರುತ್ತೆ. ಈ ಒಂದು ವಿಡಿಯೋವನ್ನು ನೋಡುತ್ತಿದ್ದರೆ ನಿಮಗೆ ಒಂದು ಜ್ಞಾನೋದಯ ಆಗಬೇಕು, ಒಂದು ಪರಿಕಲ್ಪನೆ ನಿಮಗೆ ಆಗಬೇಕು. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನವು ಕೂಡ ಒಂದು ಒಂದೇ ಆಗಿರುತ್ತೆ. ಅದು ಒಂದ್ಸಲ ನಾವು ಇಡೋ ಸ್ಟೆಪ್ಗಳಿಂದ ಹೋಗುತ್ತೆ. ಮತ್ತೆ ನಾವು ಯೂ ಟರ್ನ್ ಬರೋಕ್ಕಾಗಲ್ಲ. ನೀವು ಏನೇ ಮಿಸ್ಟೇಕ್ ಮಾಡಿದ್ರೆ ಅದನ್ನು ಒಪ್ಪಿಕೊಂಡು ಮುಂದೆ ಒಳ್ಳೆ ದಾರಿಯಲ್ಲಿ ಹೋಗಿ ನೀವು ಒಳ್ಳೆ ಪ್ರಜೆಗಳಾಗಿ ಬಾಳಿ. ಯಾಕಂದ್ರೆ ಜೀವನವಿದೆಯಲ್ಲ, ಒಂದು ಮ್ಯಾಥ್ಸ್ ಬಾಕ್ಸ್ ಇದ್ದಂಗೆ, ಒಂದ್ಸಲ ಇದಾದ್ಮೇಲೆ ಆಯ್ತು. ದಯವಿಟ್ಟು ನಿಮಗೆ ಈ ಒಂದು ಮಾತಿನಲ್ಲಿ ಒಂದು ನಂಬಿಕೆ ಇದ್ದರೆ ಆದಷ್ಟು ನೀವು ಒಳ್ಳೆ ಕೆಲಸ ಮಾಡೋಕೆ ಹೋಗಿ, ಒಳ್ಳೆ ಕೆಲಸಗಾರರಾಗಿ ಹೆಸರು ಮಾಡಿ ಒಳ್ಳೆಯ ದಾರಿಯಲ್ಲಿ ನಡೀರಿ. ಕಷ್ಟಪಟ್ಟು ದುಡಿದು ಬದುಕಿ. ಒಬ್ಬ ಮನುಷ್ಯನು ಕಷ್ಟಪಟ್ಟು ದುಡಿದಾಗ ಅವನು ನೆಮ್ಮದಿಯಿಂದ ಬದುಕ್ತಾನೆ. ಆದರೆ ಒಬ್ಬ ಮನುಷ್ಯನು ಕೆಟ್ಟ ದಾರಿಯಿಂದ ಹಣ ಸಂಪಾದನೆ ಮಾಡಿ ಕೆಟ್ಟ ದಾರಿಯಿಂದ ಅವನು ಓದಿದಾದ್ರೆ ಅವನು ನೆಮ್ಮದಿಯಾಗಿ ಬದುಕಕ್ಕಾಗಲ್ಲ. ಆಮೇಲೆ ಈಚ್ ಅಂಡ್ ಎವ್ರಿಥಿಂಗ್, ಕರ್ಮ ಯಾರನ್ನು ಬಿಡೋದಿಲ್ಲ. ಪ್ರತಿಯೊಬ್ಬರನ್ನು ಅದು ಕೌಂಟಿಂಗ್ ತಗೊಳುತ್ತೆ. ನಾವು ಅಂದ್ಕೊಳ್ತೀವಿ ಕರ್ಮ ನಮ್ಮನ್ನು ಏನು, ಈಗ ನಮ್ಗೆ ಯಾವ ಕರ್ಮ ಅದೆಲ್ಲ ಸುಳ್ಳು ಅಂತ ಹೇಳ್ಬೋದು. ಆದರೆ ಕರ್ಮ ಪ್ರತಿಯೊಂದನ್ನು ಕೌಂಟ್ ಮಾಡುತ್ತೆ. ಪ್ಲಸ್ ಮೈನಸ್ ಎರಡು, ನಿಮ್ಮ ಪುಣ್ಯ ಪಾಪ ಪ್ಲಸ್ ಮೈನಸ್ ಎರಡು ಇರುತ್ತೆ. ಎರಡನ್ನು ಗಮನ ಇಟ್ಕೊಂಡು ನಮಗೆ ಮತ್ತೆ ಫ್ಯೂಚರ್ ನಮ್ಗೆ ಒದಗುತ್ತೆ. ಫ್ಯೂಚರಲ್ಲಿ ಏನ್ ನಡಿಬೇಕು ಅದು ನಡೆಯುತ್ತೆ. ಸೊ ದಯವಿಟ್ಟು ನಿಮಗೆ ನನ್ನ ಒಂದು ಸವಿ ಮಾತುಗಳು ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.